ಒಂದು ಘಟನೆ ಹೇಳ್ಬಿಡ್ಬೇಕು ನಿಮಗೆ, ಅದು ಎಲ್ಲೂ ಬರ್ದಿಲ್ಲ, ಬರೆದು ನಾನೇ ಬರಿಬೇಕು ಅದನ್ನು. ಕೇರಳದಲ್ಲಿ ಆ ಹುಡುಗನಿಗೆ ಬಡತನ ಅಂದ್ರೆ ನಂಬೋಕ್ ಸಾಧ್ಯ ಇಲ್ಲದಷ್ಟು ಬಡತನ. ತಂದೆ ಇಲ್ಲ, ತಾಯಿಗೆ ಯಾವಾಗಲೂ ಅನಾರೋಗ್ಯ ಹೇಳೋಕ್ಕಾಗಲ್ಲ. ಆ ಹುಡುಗ ಶಾಲೆಗೆ ಬರಬೇಕು. ಆ ಶಾಲೆಯಲ್ಲಿ ಮೊದಲನೇ ಪೀರಿಯಡ್ ಗಣಿತ. ಆ ಟೀಚರ್ ಬಹಳ ಸ್ಟ್ರಿಕ್ಟ್ ಟೀಚರು. ಸ್ವಲ್ಪ ತಡ ಮಾಡಿ ಬಂದ್ರೆ ಹೊರಗೆ ಹೋಗೋ ಅಂದ್ಬಿಡ್ತಿದ್ರು. ಈ ಹುಡುಗ ಓಡ್ಕೊಂಡು ಬಂದ ಶಾಲೆಗೆ. ಒಂದು ದಿವಸ ಶಾಲೆ ಕ್ಲಾಸ್ ಶುರು ಆಗ್ಬಿಟ್ಟಿದೆ, ಗಂಟೆ ಆಗಿದೆ. ಒಳಗಡೆ ಹೋದಾಗ ಟೀಚರ್ ಹೊರಗೆ ನಿಂತ್ಕೋ, ಒಳಗೆ ಬರಬೇಡ ಅಂದ್ರು. ಆ ಹುಡುಗ ಏನ್ ಮಾಡ್ತಾರೆ ಪಾಪ, ಆ ಕಿಟಕಿಯಲ್ಲಿ ನಿಂತ್ಕೊಂಡೆ ಒಳಗೆ ಟೀಚರ್ ಏನ್ ಬೋರ್ಡ್ ಮೇಲೆ ಬರೀತಾರೆ ಬರ್ಕೋತಾ ಇದ್ದ ಡೈರಿಯಲ್ಲಿ ಪುಸ್ತಕದಲ್ಲಿ. ಕ್ಲಾಸ್ ಮುಗಿದ್ಮೇಲೆ ಟೀಚರ್ ಹೊರಗಡೆ ಬಂದ್ರು. ಆ ಹುಡುಗನ್ ಕರೆದ್ರು, ಏನ್ ಬರ್ಕೊಂಡಿದ್ದಿ ತೋರ್ಸೋ ಅಂದ್ರು. ನೋಡಿದ್ರೆ ಮೇಷ್ಟ್ರಿಗೆ ಆಶ್ಚರ್ಯ ಆಯ್ತು. ಒಳಗಡೆ ಕೂತ್ಕೊಳ್ಳೋಕ್ಕಿಂತ ಚೆನ್ನಾಗಿ ಬರ್ಕೊಂಡಿದ್ದಾನೆ ಹುಡುಗ. ಇಷ್ಟ ಆಸಕ್ತಿ ಇದೆಯಲ್ಲ ಹುಡುಗನಿಗೆ, ಯಾಕೋ ತಡ ಮಾಡಿ ಬರ್ತೀಯಲ್ಲ ದಿನ ನೀನ್ ಕ್ಲಾಸ್ಗೆ ಅಂತ ಕೇಳಿದ್ರು. ಆ ಹುಡುಗ ಅಳ್ತಾ ಹೇಳಿದ, ಸರ್ ನಮ್ಮ ಅಮ್ಮನಿಗೆ ಹೇಳೋಕೆ ಆಗಲ್ಲ ಸರ್, ನಮ್ಮನ್ನು ಯಾರು ಮುಟ್ಸ್ಕೊಳ್ಳಲ್ಲ ಸರ್. ನಾನು 3 ಮೈಲಿ ದೂರ ಇರೋ ಬಾವಿಗೆ ಹೋಗ್ಬಿಟ್ಟು ನೀರು ಎಳ್ಕೊಂಡ್ ಬರ್ಬೇಕು ಸರ್. ಬಂದು ಮನೇಲಿಟ್ಟು ಅಮ್ಮನಿಗೆ ಅಡಿಗೆ ಮಾಡಿ ಆಕೆಗಿಟ್ಟು ನಾನು ಡಬ್ಬ ತುಂಬ್ಕೊಂಡು ಓಡಿ ಬರ್ಬೇಕು ಸರ್. ನಮ್ಮ ಮನೆಯಿಂದ ಬಸ್ ಇಲ್ಲ, 3 ಕಿಲೋಮೀಟರ್ ದೂರ ಇದೆ ಮನೆ ನಂದು, ಓಡ್ಕೊಂಡ್ ಬರ್ತೀನಿ, ಹೀಗಾಗಿ ಒಂದಿವ್ಸ ಲೇಟ್ ಆಗುತ್ತೆ ಸರ್ ಅಂದ. ಮೇಷ್ಟ್ರು ಬೆನ್ ತಟ್ಟಿದ್ರು, ಚಿಂತೆ ಮಾಡಬೇಡ ಕಣೋ, ನಾಳೆಯಿಂದ ಲೇಟಾಗಿ ಬಂದ್ರೆ ಒಳಗಡೆ ಬಂದು ಕೂತ್ಕೊ ನೀನು, ಆಮೇಲೆ ಶಾಲೆ ಬಿಟ್ಟು ನನ್ನ ಹತ್ರ ಕೂತ್ಕೋ, ಒಂದು ಅರ್ಧ ಗಂಟೆ 3/4 ಗಂಟೆ ನಾನು ಹೇಳ್ಕೊಡ್ತೀನಿ ಅಂತ ವಿಶೇಷವಾಗಿ ಹೇಳ್ಕೊಟ್ರು ಹುಡುಗನಿಗೆ. ಆ ಹುಡುಗ ಬೆಳೆದ, ಕಾಲೇಜಿಗೆ ಹೋದ. ನಿಮಗೆಲ್ಲ ಗೊತ್ತಿದೆ IFS ಅಂತಿದೆ, ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ. ಆ ಪರೀಕ್ಷೆ ಪಾಸ್ ಆದ, ಬುದ್ಧಿವಂತ ಅನ್ಸ್ಕೊಂಡ. ಅಮೆರಿಕೆಯಲ್ಲಿ ಭಾರತದ ರಾಯಭಾರಿ ಆದ, ಮುಂದೆ ಭಾರತದ ಉಪರಾಷ್ಟ್ರಪತಿ ಆದ, ಮುಂದೆ ಭಾರತದ ರಾಷ್ಟ್ರಪತಿ ಆದ್ರು. ಯಾರು ಗೊತ್ತಾ? KR ನಾರಾಯಣನ್. ಕೇಳಿದ್ದೀರಲ್ಲ, ಗೊತ್ತಿಲ್ಲ. KR ನಾರಾಯಣನ್ ಬಡತನದ ಬೆಂಕಿಯಲ್ಲಿ ಬಂದಂಥವ್ರು. ಆದರೆ ಅವಕಾಶ ಇಲ್ಲ ಅಂತ ಕೈ ಕಟ್ಕೊಂಡು ಕೂಡ್ಲಿಲ್ಲ. ಅವಕಾಶಗಳನ್ನು ಯಾರೂ ಕೊಡೋದಿಲ್ಲ, ನಾವಾಗಿ ಹುಡ್ಕೋಬೇಕಾಗತ್ತೆ.